ತಪ್ಪು ಕಲ್ಪನೆಗಳೇನೋ ರೋಬೋಟಿಕ್ ಸರ್ಜರಿ ಬಗ್ಗೆ? ನಾವು ಅದರಲ್ಲೂ ಸರ್ಜರಿ ಮಾಡಲೇಬೇಕು ಮ್ಯಾಮ್. ನಾವೇ ನಾವೇ ಮಾಡ್ತಾ ಇರ್ತೀವಿ. ಅಂದ್ರೆ ನಾವು ಪೇಷಂಟ್ ಹೆದರೋದೇನಿಲ್ಲ, ಇವರು ಅಲ್ಲಿ ಬಿಟ್ಬಿಟ್ಟು ಕಾಫಿ ಕುಡಿತಾ ಇರೋದಿಲ್ಲ. ಈಗ ನಾವು ಬ್ಯಾಂಗ್ಳೂರ್ ಅಂತ ತಗೊಂಡ್ರೆ ಒಂದೊಂದು ಹಾಸ್ಪಿಟಲ್ 5 ಸರ್ಜರಿ ಒಂದ್ ದಿನಕ್ಕೆ ಆಗುತ್ತೆ. ಮೋಸ್ಟ್ ಕಾಮನ್ ಸ್ಪೋರ್ಟ್ಸ್ ಇಂಜುರೀಸ್ ಏನೇನು ಇವತ್ತು? ನೀ ಅಂಡ್ ಶೋಲ್ಡರ್ ಇಂಜುರೀಸ್. ಈಗ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಮ್ಯಾಮ್ ಈಗ 10ರಲ್ಲಿ 9 ಜನ ಫಿಮೇಲ್ಸ್. ಇದು ನಿಜವಾದ ಫ್ಯಾಕ್ಟ್. ಇಲ್ಲೊಂದು ಹೇಳ್ಬೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ನಂಗೆ ಹೆದರಿಕೆ ಆಗೋದಕ್ಕಿಂತ ಹೆದರ್ಸಿದ್ ಜಾಸ್ತಿ. ಇಲ್ಲ ಇದು ತುಂಬಾ ನೋವಿದೆ ಬೇಡ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನು 2-3 ವರ್ಷ ಅವರು ಹಂಗೆ ನೋವಲ್ಲೇ ಕಳೆದೇ ಬಿಡ್ತಾರೆ. ಮತ್ತೆ ಒಂದು ನಡೆಯಕ್ಕೆ ಆಗಿಲ್ದೆ ಹೋದಾಗ ಬರ್ತಾರೆ. ಯು ವಿಲ್ ನಾಟ್ ಬಿಲೀವ್ ಡಾಕ್ಟರ್, ನಾನು ಮೊನ್ನೆ ಹಿಂಗೆ ನಮ್ಮ ಮನೆಯಲ್ಲಿ ಯಾರೋ ಅರ್ಬನ್ ಕಂಪ್ನಿನಲ್ಲಿ ಲೇಡಿ ಬಂದರು. ಏನೋ ಹಿಂಗೆ ಮಾತಿಗೆ ಮಾತು ಬಂತು. ನಾನು ಹೇಳಲೆ ನೀವು ಜಿಮ್ಗೆ ಹೋಗಿ ಮೇಡಮ್ ಅಂತ. ಅವ್ರು ಏನಂತಂದ್ರೆ ಅಯ್ಯೋ ಈ ವಯಸ್ಸಲ್ಲ. ನಾನು ಅಟ್ಲೀಸ್ಟ್ ಇದ್ರಲ್ಲಿ ಈ ಮೀಡಿಯಾದಲ್ಲಿ ಒಂದು ಮೆಸೇಜ್ ಏನು ಕೊಡ್ತೀನಿ ಅಂದರೆ, ವೆಯ್ಟ್ ಟ್ರೈನಿಂಗ್ ಮಾಡ್ದಲೇ ಇದ್ರೆ ಬಾಡಿ ವೆಯ್ಟ್ ರಿಡಕ್ಷನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮಸಲ್ ಇದ್ದಷ್ಟು ಜಾಯಿಂಟ್ಸ್ಗೆ ಒಳ್ಳೇದು. ಜಾಯಿಂಟ್ಸಿಗೆ ಒಳ್ಳೇದು. 50-60 ಅಂದರೆ ಈ ಶುಡ್ ಪ್ರಿವೆಂಟ್ ಫಾಲ್ಸ್. ಬೀಳೋದು ಮಾತ್ರ, ಯಾಕಂದ್ರೆ ಆಸ್ಟಿಯೋಪೊರೋಸಿಸ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಹಿಪ್ ಫ್ರಾಕ್ಚರ್ ಏಜ್ ಅದು 60 and above. ಯೂಶಲಿ ಹೀಟ್ ಇಟ್ಕೊಂಡಾಗ ಸ್ವಲ್ಪ ಪೇನ್ ಕಮ್ಮಿ ಆಗತ್ತಲ್ಲ? ಹೌದು, ಕಡಿಮೆ ಆಗುತ್ತೆ. ಯಾಕಂದ್ರೆ ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.